ನೀವೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬನ ಇವತ್ತು ನಾವು ನಮ್ಮ ಮನೇಲಿ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಏನೋ ಸೂತಕ ಇತ್ತು. ನಮ್ಮ ರಿಲೇಷನ್ಸ್ ಅವರು ಒಂದು ಮನೆಯಲ್ಲಿ ಡೆಲಿವರಿ ಆಗಿದೆ. ಸೊ ಹಾಗಾಗಿ ಸೂತಕ ಇದೆ, ಹಬ್ಬ ಮಾಡಬಾರ್ದು ಅಂತ ಹೇಳಿದರು ಅಮ್ಮ. ಸೊ ಹಾಗಾಗಿ ನಾನು ನೆಕ್ಸ್ಟ್ ವಾರ ಲಕ್ಷ್ಮಿನ ಕೂರಿಸಿ ಹಬ್ಬನ ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ಶುಕ್ರವಾರ ಲಕ್ಷ್ಮಿ ಕೂರಿಸಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಸಲನೂ ಹಬ್ಬ ಕಂಟಿನ್ಯೂ ಮಾಡ್ಕೊಂಡೇ ಬಂದಿದ್ದೀವಿ. ವರ್ಷನೂ ನಾವು ಮಿಸ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಹಬ್ಬ ಮಾಡ್ತಿಲ್ಲ. ಮುಂದಿನ ವಾರ ಮಾಡೋಣ ಅಂತ ಸುಮ್ಮನಾಗಿದ್ದೀವಿ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ, ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಗ್ರ್ಯಾಂಡಾಗಿ ಇನ್ ದ ಸೆನ್ಸ್ ನೀವೆಲ್ಲರೂ ಇಷ್ಟು ದುಡ್ಡಿಟ್ಟು ದೇವರಿಗೆ ಅಷ್ಟೊಂದು ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡಿ ಹಬ್ಬ ಮಾಡಬೇಕು ಅಂತಲ್ಲ. ನಮ್ಮ ಮನೆಯಲ್ಲಿ ಏನಿದೆಯೋ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ, ನಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಕೊಡುತ್ತೋ ಅದನ್ನು ದೇವ್ರ ಹತ್ರ ಒಂದು ಲಕ್ಷ್ಮಿ ಫೋಟೋ ಇಟ್ಟು ಅಥವಾ ಕಳಶ ಇಟ್ಟು, ಕಳಶಕ್ಕೆ ಏನಾದರೂ ಸ್ವಲ್ಪ ನೈವೇದ್ಯ ಮಾಡಿಕೊಂಡು ನಮ್ಮ ಮನಸಾರೆ ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೊಂಡ್ರೆ ಸಾಕು. ದೇವರು ಲಕ್ಷ್ಮಿ ಖಂಡಿತವಾಗ್ಲೂ ನಮ್ಗೆ ಒಲಿತಾಳೆ ಅನ್ನೋ ನಂಬಿಕೆ ನಂದು. ಎಲ್ಲರೂ ಮೈಂಡ್ಸೆಟ್ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ಪರ್ಸ್ನಲಿ ನನಗೆ ಹಾಗನ್ಸುತ್ತೆ. ಆಡಂಬರದ ಪೂಜೆಗಿನ ಒಳ್ಳೆ ಮನಸ್ಸು ಶುದ್ಧವಾಗಿದ್ದರೆ ಸಾಕು, ಖಂಡಿತವಾಗ್ಲೂ ಲಕ್ಷ್ಮಿ ಒಲಿತಾಳೆ. ಸೊ ನಾವು ನೆಕ್ಸ್ಟ್ ಮುಂದಿನ ವಾರ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಚಿಂಚುಗೂ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ನಾನು ಸ್ನಾನ ಮಾಡ್ಕೊಂಡು ಬಂದೆ. ತಾತಂಗೆ ಬೇರೆ ಹುಷಾರಿಲ್ಲ ಅಲ್ವಾ, ಸೊ ಹಾಗಾಗಿ ಹಬ್ಬನ ನೆಕ್ಸ್ಟ್ ವಾರನೇ ಮಾಡೋಣ ಅಂದ್ಕೊಂಡಿದ್ದೀವಿ. ಮನೆಯಲ್ಲಿ ಎಲ್ಲರೂ ಬೇಜಾರಾಗಿದ್ದಾರೆ. ಏನು ಮಾಡೋದು ಅಂತ ನೋಡೋಣ ಹೇಗಾಗುತ್ತೆ. ಇವತ್ತು ಕಾಲಿಗೆ ಗೆಜ್ಜೆ ಹಾಕೋಬೇಕು ಅಂತ ಅನ್ನಿಸ್ತು, ಯಾಕೋ ಗೊತ್ತಿಲ್ಲ. ಕಾಲಿಗೆ ಗೆಜ್ಜೆ ಹಾಕ್ಕೊಂಡು ಗಲ್ಗಲನ್ನು ಸೌಂಡ್ ಕೇಳ್ಕೊಂಡು ಮನೇಲಿ ಓಡಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹಬ್ಬ ಅಲ್ವಾ ಅಂತ ಗೆಜ್ಜೆ ಹಾಕೋತಿದ್ದೀನಿ. ಇವತ್ತು ಅಪರೂಪಕ್ಕೆ ಕಾಲಿಗೆ ಗೆಜ್ಜೆ ಹಾಕ್ಕೊಂಡಿದ್ದೀನಿ. ಡೈಲಿ ನಾನು ಕಾಲ್ಗೆಜ್ಜೆ ವೇರ್ ಮಾಡಲ್ಲ. ಕಾಲ್ಗೆಜ್ಜೆ ಅಂದರೆ ಇಷ್ಟ ನನಗೆ, ಬಟ್ ಯಾವಾಗಲೂ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಈ ಥರ ಹಬ್ಬದಲ್ಲಿ ಸ್ಪೆಷಲ್ ಅಕೇಶನ್ ಇದ್ದಾಗ ಮಾತ್ರ ಹಾಕೋತೀನಿ. ಇವತ್ತು ಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಸೊ ಹಾಗೆ ಮನೇಲಿ ಓಡಾಡಬೇಕಾದ್ರೆ ಗಲ್ಗಲಲ್ಲಿ ಅಂತ ಹಾಕ್ಕೊಂಡಿದ್ದೀನಿ. ಒಂಥರ ನಡೀತಾ ಇದ್ರೆ ಗಲ್ಗಲ್ ಅಂತಿರುತ್ತೆ. ಈ ಥರ ಮಳೆ ಬಂದರೆ ಎಲ್ಲರ ಮನೆಗೂ ಅರಿಶಿನ ಕುಂಕುಮಕ್ಕೆ ಬನ್ನಿ ಅಂತ ಕರೀತಾರೆ ಅಲ್ವಾ, ಸೊ ಅವಾಗ ಹೋಗೋದಕ್ಕಾಗಲ್ಲ. ಏನೇ ರೆಡಿಯಾಗಿ ಹೋದ್ರೂ ಡ್ರೆಸ್ ಎಲ್ಲ ಕೆಸರಾಗ್ಬಿಡುತ್ತೆ. ಸ್ಯಾರಿ ಹಾಕೊಂಡಿದ್ರೆ, ಡ್ರೆಸ್ ಹಾಕೊಂಡಿದ್ರೆ ಕೆಸರಾಗ್ಬಿಡುತ್ತೆ. ಮಳೆ ಬಂದರೆ ಸ್ವಲ್ಪ ಹಬ್ಬದ ವೈಬ್ಸ್ ಸ್ವಲ್ಪ ಕಮ್ಮಿನೇ. ಮಳೆ ಬಂದರೆ ಚೆನ್ನಾಗಿ ಅನಿಸುತ್ತೆ, ಬಟ್ ಹಬ್ಬಕ್ಕೆ ಚೆನ್ನಾಗಿ ಅನಿಸಲ್ಲ ಅಷ್ಟೆ. ಮಳೆ ಬರ್ತಾ ಇದೆ. ಸಂಜೆ ಆಗ್ತಾ ಮಳೆ ಸಿಡ್ಲು. ಅದು ನಡಿ ಅಮ್ಮ, ಹುಡುಗ ಮಗಳೇ ನಡಿಯಪ್ಪ ಒಳಗೆ. ನಮ್ಮ ಮನೆ ಪಕ್ಕದವರು ಅರಿಶಿನ ಕುಂಕುಮಕ್ಕೆ ಕರೆದೋಗಿದ್ದಾರೆ. ಸೊ ಅದಕ್ಕೆ ನಾನು ಕೆಂಪಮ್ಮ ಹೋಗ್ತಿದ್ದೀವಿ. ಮಳೆ ಬೇರೆ ಸೋನೆ ಉದುರುತ್ತಾ ಇದೆ ಇಲ್ಲೇ ಪಕ್ಕದಲ್ಲೇನೆ, ಸೊ ಅದಕ್ಕೆ ಹೋಗ್ಬರೋಣ ಅಂತ. ಬರಮ್ಮ, ಸೋನೆ ಬರ್ತೈತೆ ಕಣಮ್ಮ. ಛತ್ರಿ ತಗದ, ಛತ್ರಿ ಬಾ ಬೇಗ. ಚೆನ್ನಾಗಿರುತ್ತೆ. ಅಮ್ಮ, ನಿಮ್ಗೇನು ಅನಿಸ್ತೈತಮ್ಮ? ನಮ್ಮನೆ ಹಬ್ಬ ಮಾಡಿಲ್ವಲ್ಲ. ನೋಡಿ ಅವರು ದೇವ್ರನ್ನ ಎಷ್ಟು ಭಕ್ತಿಯಿಂದ, ಎಷ್ಟು ಮುದ್ದಾಗಿ, ಎಷ್ಟು ಅಲಂಕಾರ ಮಾಡಿ ಕೂರಿಸಿದ್ದಾರೆ ಅಂತ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ಹೇಗೆ ಅಂತ ಹೇಳಿದ್ರೆ, ನಮ್ಮ ಹತ್ರ ದುಡ್ಡಿರುತ್ತೋ ಬಿಡುತ್ತೋ, ನಾವು ಮನೆಯಲ್ಲಿ ಲಕ್ಷ್ಮಿ ಕೂರಿಸಿ ಹಬ್ಬ ಮಾಡಬೇಕು, ಸ್ವಲ್ಪ ಮುತ್ತೈದೆಯರನ್ನ ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ಬೇಕು ಅನ್ನೋ ಖುಷಿಯಿಂದ ಹಬ್ಬ ಮಾಡ್ತಾರೆ. ಇಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳೆಲ್ಲ ಬೇಗ ಶ್ರೀಮಂತ ಆಗಲಿ ಅಂತ ನಾನು ದೇವಿ ಹತ್ರ ಕೇಳ್ಕೊತೀನಿ.
ಈ ಕುಂಕುಮಕ್ಕೆ ಅಂತ ಇವ್ರ ಮನೆಗೆ ಹೋಗಿದ್ವು ಅಲ್ವಾ, ಸೊ ಅಲ್ಲಿ ಆ ಅಂಕಲ್ ಹೇಳ್ತಿದ್ರು ಬಡವ್ರ ಮನೇಲಿ ಏನೋ ದೇವಿ ಕೂರಿಸಿದ್ದೀವಿ ನೋಡು ಅಂತ ಹೇಳ್ತಿದ್ರು. ಸೊ ಅವಾಗ ನನಗನ್ಸಿದ್ದು ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳು ಹೀಗೆ ಅಲ್ವಾ, ಶ್ರೀಮಂತರೋ ಬಡವರೋ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಹಬ್ಬ ಮಾಡಬೇಕು, ಎಲ್ಲರ ಥರ ನಾವು ಖುಷಿಯಾಗಿರಬೇಕು, ಎಲ್ಲರ ಥರ ನಾವೂ ಹಬ್ಬ ಮಾಡಬೇಕು ಅಷ್ಟೇ ಅವ್ರ ಮೈಂಡಲ್ಲಿರುತ್ತೆ. ಆ್ಯಂಡ್ ಆಲ್ಸೋ ಏನೋ ಒಂದು ನಂಬಿಕೆ, ದೇವಿ ಕೂರಿಸಿ ಪೂಜೆ ಮಾಡಿದ್ರೆ ದೇವಿ ನಮಗೆ ಒಲಿತಾಳೆ, ನಮಗೂ ದೇವರು ಕರುಣಿಸ್ತಾಳೆ ಅನ್ನೋ ನಂಬಿಕೆ ಅಷ್ಟೇ. ಫೈನಲಿ ತಾಂಬೂಲ ಎಲ್ಲ ಇಸ್ಕೊಂಡು ಕೆಂಪಮ್ಮ ನಾನು ಹೊರಟ್ವು. ನನ್ನ ತಾಂಬೂಲ ಎಲ್ಲ ಕೆಂಪಮ್ಮಂಗೆ ಕೊಟ್ಟಿದ್ದೀನಿ ಇಟ್ಕೊಳ್ಳೋದಕ್ಕೆ ಅಂತ. ಕೆಂಪಮ್ಮ ಇಟ್ಕೊಂಡು ಬರ್ತಿದ್ದಾರೆ. ಒಂದು ಮನೆ ಆಯಿತು, ಇವಾಗ ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಬಿಡಿ. ಇನ್ನು ಇವರು ಅಷ್ಟೇ ಎಷ್ಟು ಸುಂದರವಾಗಿ ದೇವ್ರಿಗೆ ಅಲಂಕಾರ ಮಾಡಿ, ಎಷ್ಟು ಶುದ್ಧವಾದ ಮನಸ್ಸಿಂದ ಒಬ್ಬರೇ ಆದರೂ ಕೂಡ ಅಲಂಕಾರ ಮಾಡಿ ದೇವಿನ ಕೂರಿಸಿದ್ದಾರೆ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ ದೇವಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಷ್ಟು ಚೆನ್ನಾಗಿ ದೇವಿಗೆ ಅಲಂಕಾರ ಮಾಡಿದ್ರು ಇವರು. ನನ್ನ ವಿಡಿಯೋ ನೋಡ್ತಿರೋರು ಎಲ್ರಿಗೂ ದೇವಿ ಒಳ್ಳೇದು ಮಾಡಲಿ, ದೇವಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನಿಮಗೂ ತಾಂಬೂಲ ತಗೊಳ್ಳಿ. ಬಾಯ್ ಇನ್ನೇನು ಒಂದೇ ಸಲ ಹೋಗೋಣ, ಇಟ್ಬಿಟ್ಟು ಏನಕ್ಕೆ ಬರ್ತೀಯ? ಆಗ್ತಿದ್ದೀನಿ ಅದಕ್ಕೆ. ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಅವಾಗ ಬೇಗ ನೋಡ್ಬೋದು. ನಾನು ಅದೇ ಜಾಸ್ತಿ ನೋಡೋದು ನಿಮ್ಮವೇ. ಹೌದಾ? ಇದೇನಮ್ಮ ನೋಡಿ, ತುಳಸಿ ಕಟ್ಟಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಾರೆ. ಹಾಂ ಚೆನ್ನಾಗಿದ್ದೀರಾ? ಕೆಂಪಮ್ಮ ಮೊದಲು ಫೈನಲಿ ಎಲ್ಲರ ಮನೆಗೂ ಹೋಗಿ ಬಂದಾಯಿತು. ಎಲ್ಲ ನನಗೆ ಕೊಟ್ಟಿದ್ದೆಲ್ಲ ಕೆಂಪಮ್ಮನ ಮೊದಲಿಗೆ ತುಂಬಿದ್ದೀನಿ. ಕೆಂಪಮ್ಮನ ನಡ್ಕೊಂಡು ಬರೋದಕ್ಕೆ ಆಗ್ತಿಲ್ಲ, ಅದನ್ನ ಹಿಡ್ಕೊಂಡು ಬರ್ತೈತೆ. ಸೆರ್ಗೆಲ್ಲ ಉದುರೋಗ್ತೈತೆ. ಏನಮ್ಮ ನಿನ್ ಬಿಟ್ಟೋಗಿದ್ನಾ ನೀನು? ಅಮ್ಮ ಕರೆಂಟ್ ಹೋಯ್ತು. ಆಯ್ತಿರ ಆಯ್ತಿರ. ಅಲ್ಲೇ ಹೋಗ್ತಿದ್ವಲ್ಲ, ಎಲ್ಲರೂ ಕರೆದ್ರು, ಅದಕ್ಕೆ ಹಂಗೆ ಹೋಗಿ ಇಷ್ಟು ನಾವು ಸೂತ್ಕಂತ ಪೂಜೆನೇ ಮಾಡಿಲ್ಲ. ಇವತ್ತು ಫಸ್ಟ್ ಟೈಮ್ ನಾನು ಮುತ್ತೈದೆ ಥರ ಕಾಣಿಸ್ತಿದ್ದೀನಿ. ತಲೆ ತುಂಬ ಹೂವು, ಹಣೆ ತುಂಬ ಕುಂಕುಮ, ಕೈ ತುಂಬ ಬಳೆ. ಇನ್ನು ಪಾಪುಗೆ ಊಟ ಮಾಡಿಸೋಣ ಅಂತ ವೆಜಿಟೇಬಲ್ ಕಿಚಡಿ ಮಾಡ್ಕೊಂಡು ತೊಗೊಂಡು ಬಂದೆ. ನನ್ನನ್ನು ನಾನೇ ಒಂದ್ಸಲ ನೋಡ್ಕೋತಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಹಣೆಯಲ್ಲಿಟ್ಟಿರೋ ಕುಂಕುಮ ಎಲ್ಲ ನೋಡಿಕೊಂಡು ಇದೇನು ಹಿಂಗೆ ಕಾಣಿಸ್ತಿದ್ದೀನಿ ಅಂತ ಆಶ್ಚರ್ಯವಾಗಿ. ಇವತ್ತಿನ ಪೂಜೆ ಎಲ್ಲ ಮುಗೀತು. ನಮ್ಮನೆ ಹಬ್ಬ ಮಾಡಿಲ್ಲ ಅಂದ್ರೂ
ವರಮಹಾಲಕ್ಷ್ಮಿ ಹಬ್ಬ ಮಾಡಿದಷ್ಟೇ ಫೀಲ್ ನನಗಾಯಿತು. ಯಾಕಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಅರಿಶಿನ ಕುಂಕುಮ ಕರೆದ್ರು. ಸೊ ನಾನು ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬಂದೆ. ಸೊ ಇದೊಂಥರ ನಮ್ಮ ಮನೆಯಲ್ಲಿ ಕೂರಿಸಿಲ್ಲ ಅಂದ್ರೂ ಬೇರೆಯವ್ರ ಮನೆಯಲ್ಲಿ ಕೂರಿಸಿದ್ದು ನೋಡಿ, ಮತ್ತು ನಾನು ಹೋಗಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಬಂದಲ್ಲ. ಸೊ ನನ್ನ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ನನಗೆ ಬೆಳಗ್ಗೆಯಿಂದನೂ ನಮ್ಮ ಮನೇಲಿ ಮಾಡಿಲ್ವಲ್ಲ ಹಬ್ಬನ ಅಂತ ಮನಸ್ಸಲ್ಲಿ ಕಾಡ್ತಿತ್ತು. ಬಟ್ ಇವಾಗ ಒಂಥರ ಸಮಾಧಾನ ಆಯಿತು. ಬೆಳಗ್ಗೆ ಒಬ್ಬರು ಮನೇಲಿ ಕುಂಕುಮ ಕರೆದಿದ್ರು, ಹೋಗಿದ್ದೆ. ಪಾಪುನು ಚಿಂಚುನು ಕರ್ಕೊಂಡು ಹೋಗಿದ್ದೆ ಜೊತೆಯಲ್ಲಿ. ಅವರು ಚಿಂಚುನ ನೋಡಿ ನಮ್ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಆಯಿತು ಅಂಥೇಳಿ ಕೆನ್ನೆಗೆ, ಕೈಗೆ, ಕಾಲಿಗೆಲ್ಲ ಅರಿಶಿನ ಎಲ್ಲ ಹಾಕಿ ಕಳಿಸಿದ್ರು. ಚಿಂಚು ಅಂತೂ ಸಾಕ್ಷಾತ್ ದೇವತೆ ಥರನೇ ಕಾಣಿಸ್ತಿದ್ಲು. ನನಗೂ ತುಂಬ ಖುಷಿ ಆಯಿತು ಚಿಂಚುನ ಆ ರೀತಿ ನೋಡಿ. ನಾನು ಯಾವತ್ತೂ ಚಿಂಚುನ ಟ್ರೆಡಿಷ್ನಲ್ ಕುಂಕುಮ ಇಡಿಸ್ಕೊಂಡು ಅರಿಶಿನ ಎಲ್ಲ ಕೆನ್ನೆಗೆ ಇಟ್ಟಿದ್ದನ್ನು ನೋಡೇ ಇರಲಿಲ್ಲ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಕೂರಿಸ್ದೇ ಇರಬಹುದು, ಇವತ್ತು ಕೂರಿಸಿಲ್ಲ. ಬಟ್ ನೆಕ್ಸ್ಟ್ ವಾರ ನಾನು ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ಶುಕ್ರವಾರ ನಾನು ಹಬ್ಬ ಮಾಡ್ತೀನಿ. ಬಟ್ ಇವತ್ತು ನಾವು ವರಮಹಾಲಕ್ಷ್ಮಿ ಲಕ್ಷ್ಮಿನ ಕೂರಿಸಿಲ್ಲ ಅಂತ ಹೇಳಿದ್ರು ನನ್ನ ಮಗಳೇನೆ ನನಗೆ ಲಕ್ಷ್ಮಿ ಥರ ಕಾಣಿಸಿದ್ಲು ಇವತ್ತು. ಅವಳನ್ನು ನೋಡಿನೇ ನನಗೆ ಫುಲ್ ಖುಷಿ ಆಯಿತು. ಮನೇಲಿ ಕೂರಿಸಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಮಗಳೇ ಲಕ್ಷ್ಮಿ ಥರ ಕಾಣಿಸ್ತಿದ್ದಾಳಲ್ವ ಇವತ್ತು. ಕೆನ್ನೆಗೆಲ್ಲ ಅರಿಶಿನ ಹಚ್ಕೊಂಡು ಕುಂಕುಮ ಇಟ್ಕೊಂಡು ಅವಳೇ ಸಾಕ್ಷಾತ್ ಲಕ್ಷ್ಮಿ ಥರನೇ ಕಾಣಿಸ್ತಿದ್ಲು. ಈ ಬಳೆಗಳೆಲ್ಲ ಕುಂಕುಮ ಕೊಟ್ಟಿದ್ದ ಬಳೆಗಳೇನೆ. ಮುಂಚೆ ಒಂದು 2 ಬಳೆ ಹಾಕ್ಕೊಂಡಿದ್ದೆ, ಬಟ್ ಕುಂಕುಮದ ಬಳೆನೇ ಇಷ್ಟೊಂದು ಬಳೆ ಆಗಿಬಿಟ್ಟಿದೆ. ಅದು ತೆಗ್ದೆ ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಈಗ ಹಸಿರು ಗಾಜಿನ ಬಳೆಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನಾನು ಡೈಲಿ ವೇರ್ ಮಾಡಲ್ಲ. ಯಾಕೆ ವೇರ್ ಮಾಡಲ್ಲ ಅಂತ ಹೇಳಿದ್ರೆ ಈ ಥರ ಸೌಂಡ್ ಆಗ್ತಿರುತ್ತೆ, ಚಿಂಚು ಎದ್ಬಿಡ್ತಾಳೆ. ಮತ್ತು ಚಿಂಚುನ ಯಾವಾಗಲೂ ಎತ್ಕೊಂಡು ನಾನು ಓಡಾಡೋದ್ರಿಂದ ಈ ಬಳೆಗಳೆಲ್ಲ ಒತ್ತುತ್ತೆ. ಮತ್ತು ಗಾಜಿನ ಬಳೆಗಳಲ್ವ, ಏನಾದರೂ ಹೊಡ್ಕೊಂಡ್ರೆ ಅವಳಿಗೆ ಚುಚ್ಚಬಾರ್ದು, ಎಲ್ಲೂ ಪೆಟ್ಟಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಳೆಗಳು ಹಾಕಲ್ಲ ಅಷ್ಟೇ. ನನಗೂ ಬಳೆಗಳಂದರೆ ತುಂಬ ಇಷ್ಟ. ನನಗೆ ಟ್ರೆಡಿಷ್ನಲಾಗಿ ರೆಡಿ ಆಗೋದಕ್ಕೆ ತುಂಬ ಇಷ್ಟ. ಬಟ್ ಯಾವಾಗಲೂ ಹಂಗಿರೋಕ್ಕಾಗಲ್ಲ ಅಲ್ವಾ. ಪಾಪು ಜೊತೆಲಿದ್ರಂತೂ ನಾನು ಏನೇ ರೆಡಿ ಆದ್ರೂ ಎಲ್ಲ ವೇಸ್ಟು. ಅವಳಿಗೆ ಊಟ ಮಾಡಿಸಿದ್ರೇ ನನ್ನದು ಬಟ್ಟೆ ಎಲ್ಲ ಫುಲ್ ಗಲೀಜಾಗಿ ಹೋಗಿರುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಒಂದು ಫ್ರೀಯಾಗಿರೋದು ಏನಾದರೂ ಒಂದು ಹಾಕ್ಕೊಂಡು ಸುಮ್ಮನಿದ್ಬಿಡ್ತೀನಿ. ಆ ಫ್ರೀಯಾಗಿರೋ ಬಟ್ಟೆ ಏನು ಹಾಕ್ಕೊಂಡಿರ್ತೀನಿ ಅದರಲ್ಲೇ ವೀಡಿಯೋ ಮಾಡಿಬಿಟ್ಟಿರ್ತೀನಿ. ಒಂದೊಂದು ಸಲ ನೀಟಾಗಿ ರೆಡಿಯಾಗಿನೂ ನಾನು ವೀಡಿಯೋ ಮಾಡಲ್ಲ. ನಾನು ಮಾಮೂಲಿ ಕ್ಯಾಶುವಲಾಗಿ ಮನೇಲಿ ಹೇಗಿರ್ತೀನಿ ಹಾಗೆ ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ. ನೀವು ಅನ್ಕೋಬೋದು ಏನು ಹಿಂಗೆ ವೀಡಿಯೋ ಮಾಡಿ ಹಾಕ್ತಾಳೆ ಅಂತ. ಬಟ್ ನಾನು ಹೆಂಗಿದ್ದೀನೋ ಹಂಗೆ ನಿಮಗೆಲ್ಲರಿಗೂ ತೋರಿಸೋದಕ್ಕೆ ಇಷ್ಟ. ಸೊ ಹಾಗಾಗಿ ನಾನು ಹೇಗೆ ಮನೇಲಿ ಇರ್ತೀನೋ ಸೊ ಹಾಗೆ ನಿಮಗೆ ತೋರಿಸ್ತೀನಿ ಅಷ್ಟೇ. ನನಗಂತೂ ಕಾಡ್ತಾನೆ ಇತ್ತು ಮನಸ್ಸಲ್ಲಿ, ನನ್ನ ಮಗಳು ಹುಟ್ಟಿದ ವರ್ಷವೇ ನಾನು ಮನೇಲಿ ಲಕ್ಷ್ಮಿ ಕೂರಿಸಿಲ್ವಲ್ಲ ಇಷ್ಟು ವರ್ಷದಿಂದ ಹಬ್ಬ ಮಾಡ್ಕೊಂಡು ಬಂದು ಅಂತ. ನಾನು ತವ್ರ ಮನೇಲಿ ಇದ್ದಾಗಿಂದನೂ ಈ ಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಒಂದು ವರ್ಷನೂ ಮಿಸ್ ಮಾಡಿರಲಿಲ್ಲ. ಬಟ್ ಈ ವರ್ಷ ಮಿಸ್ ಆಯಿತು. ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಶುಕ್ರವಾರ ನಾನು ಪೂಜೆ ಮಾಡ್ತೀನಿ. ಐ ಹೋಪ್ ನೀವೆಲ್ಲರೂ ಈ ಹಬ್ಬನ ತುಂಬ ಖುಷಿಯಿಂದ ನೆಮ್ಮದಿಯಿಂದ ಮಾಡಿರ್ತೀರಾ ಅಂತ. ಆ ತಾಯಿ, ಆ ಲಕ್ಷ್ಮೀ ದೇವಿ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ, ಆ ತಾಯಿ ಕೃಪೆ ಸದಾ ನಿಮ್ಗಳ ಮೇಲಿರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಇವತ್ತಿಗಿಷ್ಟೇ. ನನ್ನ ವ್ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹ್ಯಾಪಿಯಾಗಿರಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಮತ್ತೆ ಮುಂದಿನ ವ್ಲಾಗಲ್ಲಿ ಬೇಗ ಸಿಗ್ತೀನಿ. ಬಾಯ್ ಬಾಯ್.